ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ UPSC KPSC ಕನ್ನಡ. ಇವತ್ತಿನ ಟಾಪಿಕ್ ಬಂದು 1971ರ ಯುದ್ಧ ಹಾಗೂ ಆಪರೇಷನ್ ಸಿಂಧೂರ್ ಮಧ್ಯೆ ತುಂಬ ಜನ ಒಂದು ಕೆಸರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇದ್ದಿದ್ರೆ 2 ಪೀಸ್ ಮಾಡ್ತಾ ಇತ್ತು, ಇವರಿದ್ದಿದ್ರೆ ಹಂಗೆ ಮಾಡ್ತಾಯಿದ್ರು, ಅವರಿದ್ದಿದ್ರೆ ಹಿಂಗೆ ಆಗ್ತಾಯಿತ್ತು. ಬೇಸಿಕ್ಕಾಗಿ ನೀವು ಸಿವಿಲ್ ಸರ್ವೆಂಟ್ಸ್ ಆಗೋಂಥವ್ರು, ಇಲ್ಲದಿದ್ದರೂ ನೀವು ಕಾಮನ್ ಪೀಪಲ್. ನಿಮಗೆ ಅರ್ಥ ಆಗಬೇಕು 1971 ವಾರಿಗೂ ಇವತ್ತು ಆಗಿರೋ ಆಪರೇಷನ್ ಸಿಂಧೂರಕ್ಕೂ ಏನು ಡಿಫ್ರೆನ್ಸು, ಯಾಕೆ ಭಾರತ ಹೋಗ್ಬಿಟ್ಟು POKನ ತಗೊಳ್ಳಿಲ್ಲ, ಅಥವಾ ಯಾಕೆ ಭಾರತ ಹೋಗ್ಬಿಟ್ಟು ಬಲೂಚಿಸ್ತಾನ್ನ ತಗೊಳ್ಳಿಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟು. ಹಾಗಾಗಿ ನಾನು ಕ್ವಿಕ್ಕಾಗಿ ಒಂದು ಬ್ರೀಫ್ ಹಿಸ್ಟ್ರಿ ಹೇಳ್ತೀನಿ, ಹಾಗೂ ಹೇಗೆ 1971 ವಾರ್ ಆಯಿತು ಹಾಗೂ ಹೇಗೆ ಆಪರೇಷನ್ ಸಿಂಧೂರ ಆಯಿತು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. 1948ರಲ್ಲಿ ಏನಾಗುತ್ತೆ, 1948ನಲ್ಲಿ ಪಾಕಿಸ್ತಾನ ತನ್ನ ಆರ್ಮಿ ರೆಗ್ಯುಲರ್ಸ್ ಹಾಗೂ ಈ ಬೇರೆಯವ್ರನ್ನ ಕಬೈಲೀಸ್ ಅಥವಾ ಈ ಬಂಡುಕೋರರು ಅಂತ ಹೇಳಿಬಿಟ್ಟು ಪಾಕಿಸ್ತಾನದಿಂದ ಭಾರತದ ಕಡೆ ನುಗ್ಗಿಸಿದಾಗ ರಾಜ ಹರಿ ಸಿಂಗ್ ಬಂದು ಸುಮಾರು ದಿನಗಳ ನಂತರ ಇದು ಹೀಗೆ ಅಟ್ಯಾಕ್ ಆಗ್ತಾ ಇದೆ, ಹಿಸ್ ಆರ್ಮಿ ಕ್ಯಾನಾಟ್ ಸ್ಟ್ಯಾಂಡ್ ಅಗೇನ್ಸ್ಟ್ ದೆಮ್ ಅಂತ ಗೊತ್ತಾದ ಮೇಲೆ ಬಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ನ ಸೈನ್ ಮಾಡ್ತಾರೆ. ಸೈನ್ ಮಾಡಿದ ಮೇಲೆ ಏನಾಗುತ್ತೆ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ನ ಸೈನ್ ಮಾಡಿದ ಮೇಲೆ ಏನಾಗುತ್ತೆ, ಈ ಬೇರೆ ಅವರು ಈ ಯುದ್ಧಗಳ ಆಗಿರೋದನ್ನು ನೋಡಿಬಿಟ್ಟು ಆವಾಗ ಬೇರೆ ಯುದ್ಧಗಳಿಗೆ UN ತುಂಬ ಸೊಲ್ಯೂಷನ್ ಕೊಡುತ್ತೆ ಅಂತ ಒಂದು ನಂಬಿಕೆ ಇಟ್ಟಿರೋಂಥ ಜವಾಹರ್ಲಾಲ್ ನೆಹರು ಇದನ್ನು UN ಹತ್ರ ತೊಗೊಂಡೋಗ್ತಾರೆ. ಸೀಸ್ ಫೈರ್ ಹೇಳ್ತಾರೆ ಪಾಕಿಸ್ತಾನಿ ಕಬೈಲೀಸ್ನ ಸೋಲ್ಸಿದ ತಕ್ಷಣ. ಹಾಗಾಗಿ ದೇರ್ ವಾಸ್ ಎ ಲೈನ್ ಆಫ್ ಕಂಟ್ರೋಲ್ ಅಥವಾ POK ಆಗುತ್ತೆ. ದೋ ಸರ್ದಾರ್ ಪಟೇಲ್ ಅವ್ರಿಗೂ ಅಥವಾ ಬೇರೆ ಲೀಡರ್ಸಿಗೆ ದೇ ವಾಂಟೆಡ್ ಟು ಗೋ ಥ್ರೂ ಆ್ಯಂಡ್ ಕಂಪ್ಲೀಟ್ಲಿ ಆಕ್ಯುಪೈ ಆ್ಯಂಡ್ ಸೈನ್ ಫಾರ್ ಸಕ್ಸೆಷನ್ ಆಫ್ ಕಾಶ್ಮೀರ್. ಅದು ಆಗಲ್ಲ ಆವಾಗ. ಒಂದು ಎರಡನೇದು, ಇದಾದಮೇಲೆ ಏನಾಗುತ್ತೆ, 1962ರಲ್ಲಿ 60ರಿಂದನೇ ಸ್ಟಾರ್ಟ್ ಆಗಿರುತ್ತೆ ಕಿರಿಕಿರಿ ಇಂಡಿಯಾ ಮತ್ತು ಚೈನಾದಲ್ಲಿ. ಮತ್ತು ಜವಾಹರ್ಲಾಲ್ ನೆಹರು ಅವರು ಹಿಂದಿ ಚೀನಿ ಬಾಯ್ ನಾವು ತುಂಬ ಒಳ್ಳೆ ಮನುಷ್ಯರು, ನಮಗೆ ಯಾಕೆ ಇವರೆಲ್ಲ ಬೇಕು, ಅಥವಾ ನಮ್ಮ ಮೇಲೆ ಯಾರೂ ಯುದ್ಧ ಮಾಡಲ್ಲ ಅಂತ ತಿಳ್ಕೊಂಡಿದ್ರು. ಆದರೂ ಏನಾಗುತ್ತೆ, ಈ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಆದ ಟೈಮ್ನಲ್ಲಿ ಕರೆಕ್ಟಾಗಿ ಕಾದು ಕುಳಿತಿದ್ದ ಚೈನಾ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ದಿಸ್ ವಾಸ್ ಇನ್ 1962. ಹೀಗೆ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ನಮ್ಮ ಸಪೋರ್ಟಿಗೆ USSR ಬರಲಿಕ್ಕಾಗಲ್ಲ. ಯಾಕೆ? ದೇ ವರ್ ಬ್ಯುಸಿ ವಿತ್ ದ ಕ್ಯೂಬನ್ ಮಿಸೈಲ್ ಕ್ರೈಸಿಸ್. ಚೈನಾದವರು ಅವಾಗ ಏನು ಮಾಡ್ತಾರೆ, 15 ದಿನ 1 ವಾರ ಯುದ್ಧ ಮಾಡಿ ಅವ್ರು ಬೇಕಾಗಿರೋ ರೀಜನ್ಸನ್ನೆಲ್ಲ ಆಕ್ಯುಪೈ ಆಗಿದ್ದಾಗ, ಅರುಣಾಚಲದಿಂದ ಲಾಂಗ್ ಟೈಮ್ ಆಕ್ಯುಪೈ ಮಾಡ್ಕೊಂಡು ಹಿಡ್ಕೊಳ್ಳೋಕ್ಕಾಗಲ್ಲ. ಜನವಸತಿ ಇರೋ ಪ್ರದೇಶನ ಇಟ್ ಈಸ್ ನಾಟ್ ವೆರಿ ಈಸಿ ಟು ಆಕ್ಯುಪೈ ಆ್ಯಂಡ್ ಕೀಪ್ ಇಟ್. ನೀವು ಎಷ್ಟೇ ಹೇಳ್ಬೋದು ನಮ್ಮ ಹತ್ರ ಸೈನ್ಯ ಇದೆ, ಹಾಗಿದೆ ಹೀಗಿದೆ ಅಂತ, ಆದರೆ ಜನವಸತಿ ಇರೋ ಪ್ರದೇಶನ ನೀವು ಜನರ ವಿರುದ್ಧವಾಗಿ ಆಕ್ಯುಪೈ ಮಾಡಿ ಹಿಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಎಕ್ಸಾಂಪಲ್, ವಿಯೆಟ್ನಾಂನಲ್ಲಿ US ತುಂಬ ಪ್ರಯತ್ನ ಪಡ್ತು, ಬಟ್ ಇಟ್ ಕುಡಂಟ್ ಆಕ್ಯುಪೈ ಮೋರ್ ದೆನ್ 5 to 8 years. ಮತ್ತು ಅಫ್ಘಾನಿಸ್ತಾನದಲ್ಲಿ ಟ್ರೈ ಮಾಡಿದ್ರು, ಅವ್ರ ಕೈಯಲ್ಲಿ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಕೆಡಬಹುದು ನೀವು ಬೇಕಿದ್ರೆ ಇರೋ ಸರ್ಕಾರನ, ಬಟ್ ಅದನ್ನು ಆಕ್ಯುಪೈ ಮಾಡಿ ಹಿಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಹಾಗಾಗಿ ಚೈನಾ ಏನೇ ಪೋಸ್ಚರ್ ಮಾಡಿದ್ರು ಇಟ್ ಕೆನಾಟ್ ಟೇಕ್ ಓವರ್ ದ ಪ್ಲೇಸಸ್ ವೇರ್ ಭಾರತೀಯರು ಅನ್ನೋ ಲೋಕಲೈಟ್ಸ್ ಎಲ್ಲಿದ್ದಾರೆ ಅವರ ವಿರುದ್ಧವಾಗಿ ನೀವು ಯಾವತ್ತೂ ಆಕ್ಯುಪೈ ಮಾಡಿ ಹಿಡ್ಕೊಳ್ಳೋಕ್ಕಾಗಲ್ಲ. ಆಯಿತಾ? ಹೀಗಿರಬೇಕಾದ್ರೆ ಏನಾಗುತ್ತೆ, ಆಫ್ಟರ್ 62 ವಾರ್ ಚೈನಾ ವಿಲ್ ಟೇಕ್ ಬ್ಯಾಕ್ ಜನವಸತಿ ಇರೋವಂಥ ಅರುಣಾಚಲದಿಂದ ವಾಪಸ್ ಹೋಗ್ತಾರೆ. ಬಟ್ ನಿಮ್ಮ ಲೇ ಲದಾಖ್ ರೀಜನ್ ಎಲ್ಲಿ ಜನ ಇರಲಿಕ್ಕಾಗಲ್ಲ ನೋಡಿ, ಅದನ್ನು ಆಕ್ಯುಪೈ ಮಾಡಿ ಹಿಡ್ಕೊತಾರೆ.
ಅವರು ಅದನ್ನು ದೇ ಯೂಸ್ ಇಟ್ ಟು ಗೋ ಟು ಸಿಂಜಿಯಾನ್ ಅಥವಾ ಈಸ್ಟ್ ತುರ್ಕ್ಮೆನಿಸ್ತಾನ್ ಅಥವಾ ಉಯ್ಗುರ್ ಅವ್ರು ಇರೋದು ಶಿಯಾಂಜಿಯಾನ್ ಅಂತ ಹೇಳ್ತಾರೆ, ಆ ಪ್ರಾವಿನ್ಸಿಗೆ ಹೋಗೋಕ್ಕೆ ತುಂಬ ಉಪಯೋಗಿಸ್ತಾರೆ. ಸೊ ಇದಾದಮೇಲೆ ಏನಾಗುತ್ತೆ, 1964ನಲ್ಲಿ ಭಾರತ ತುಂಬ ವೀಕ್ ಪೊಸಿಷನ್ನಲ್ಲಿದೆ. ದೊಡ್ಡ ಲೀಡರ್ ಆಗಿರೋ ನೆಹರು ಅವರು ತೀರ್ಕೊಂಡಿದ್ದಾರೆ. ಭಾರತದ ಪರ ಮಾತಾಡಲಿಕ್ಕೆ ಯಾರೂ ಇಲ್ಲ. ಭಾರತ ಇವಾಗ ಏನು ಮಾಡುತ್ತೆ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಗುಜರಾತ್ನ ಕಚ್ ರೀಜನ್ನಲ್ಲಿ ಪಾಕಿಸ್ತಾನ ಭಾರತವನ್ನು ಅಟ್ಯಾಕ್ ಮಾಡುತ್ತೆ. ಭಾರತವನ್ನು ಅಟ್ಯಾಕ್ ಮಾಡಿದಾಗ ಭಾರತ ಅದಕ್ಕೇನು ಅಷ್ಟೊಂದೇನು ಉತ್ತರ ಕೊಡಲ್ಲ, ನುಣಿಸ್ಕೊಂಡು ಸುಮ್ಮನೆ ಆಗಿಬಿಡುತ್ತೆ. ಭಾರತ ಇಸ್ ಇನ್ ಎ ವೀಕ್ ಪೊಸಿಷನ್, ವಿ ಶುಡ್ ಯುಟಿಲೈಸ್ ಅಂದ್ಬಿಟ್ಟು ಆಪ್ರೇಷನ್ ಜಿಬ್ರಾಲ್ಟರ್ನ 1965ನಲ್ಲಿ ಪಾಕಿಸ್ತಾನ ಲಾಂಚ್ ಮಾಡುತ್ತೆ. ಲಾಂಚ್ ಮಾಡಿದಾಗ ಭಾರತ ಅದಕ್ಕೆ ಸರಿಯಾದ ತಕ್ಕ ಪ್ರತ್ಯುತ್ತರ ಕೊಡುತ್ತೆ. ಪ್ರತ್ಯುತ್ತರ ಕೊಟ್ಟು ದೇ ವರ್ ಆಲ್ಮೋಸ್ಟ್ ಏಬಲ್ ಟು ಟೇಕ್ ಇನ್ ಲಾಹೋರು ಮತ್ತು ಈ ಬೇರೆ ಬೇರೆ ರೀಜನ್ಸನ್ನು ಇವರು ಕಟ್ ಹಾಕ್ಕೊಳ್ಳೋಕ್ಕಾಗತ್ತೆ. ಬಟ್ ಅಗೇನ್ ಬೇರೆ ಬೇರೆ ಇಂಟರ್ನ್ಯಾಷನಲ್ ಫೋರ್ಸಸ್ಸು ಇಂಟರ್ವೀನ್ ಆಗುತ್ತೆ, ಸೀಸ್ ಫೈರ್ ಬರುತ್ತೆ. ಹಾಗೆ ಸೀಸ್ ಫೈರ್ ಬಂದಾಗ ನೀವು ತಾಷ್ಕೆಂಟ್ನಲ್ಲಿ ಮಾತುಕತೆ ಆಗುತ್ತೆ. ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರ್ಕೋತಾರೆ ಆಫ್ಟರ್ ಸೈನಿಂಗ್ ದ ಅಗ್ರಿಮೆಂಟ್. ಹೀಗಿರಬೇಕಾದ್ರೆ ಏನಾಗುತ್ತೆ, ಭಾರತದ ಕಾಂಗ್ರೆಸ್ ಒಳಗೆ ತುಂಬ ಗಲಾಟೆಗಳಾಗುತ್ತೆ. ಮೊರಾರ್ಜಿ ದೇಸಾಯಿ ಬೇರೆ ಬೇರೆ ಲೀಡರ್ಸು ನಾನು ಪ್ರಧಾನಿ ಆಗಬೇಕು ಅಂತ ಹಾತೊರಿತಾ ಇರ್ತಾರೆ. ಅವಾಗ ಇವರೆಲ್ಲರನ್ನೂ ಕಟ್ಟಾಕೋದು ಅಥವಾ ಇವ್ರಿಗೆ ಯಾರಾದರೂ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫ್ಯೂ ಆಫ್ ದ ಅದರ್ ಕಾಂಗ್ರೆಸ್ ಲೀಡರ್ಸ್ ಏನು ಮಾಡ್ತಾರೆ, ಎಲ್ಲರೂ ಅಗ್ರಿ ಮಾಡೋ ಅಂಥದ್ದು ಮತ್ತು ಎಲ್ಲರೂ ಕೆಲಸ ಆಗೋ ಹಾಗೆ ನಮ್ಮ ಹತ್ರ ಒಂದು ಡಾಲ್ ಇದೆ, ಬೇಜುಬಾನ್ ಡಾಲ್ ಅಥವಾ ಗುಡಿಯಾ ಅಂತ ಕರೀತಾರೆ. ಈ ಗುಡಿಯಾನ ನಾವು ಹಿಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿನ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ಅಲ್ಲಿ ಮತ್ತೆ ತಿಕ್ಕಾಟ ಅದಕ್ಕೆಲ್ಲ ನಾನು ಮಾತಾಡಲ್ಲ, ಬಹಳ ಪ್ರಾಬ್ಲಮ್ಗಳಾಗ್ತವೆ. ಹಾಗಿದ್ದಾಗ ಇಂದಿರಾ ಗಾಂಧಿ ಸೇಸ್ ನನಗೆ ಫುಲ್ ಮ್ಯಾಂಡೇಟ್ ಕೊಡಿ, ಇವ್ರ ಜೊತೆ ನನಗೆ ಸರ್ಕಾರ ನಡೆಸಲಿಕ್ಕಾಗಲ್ಲ, ದಯವಿಟ್ಟು ನನಗೆ ಫುಲ್ ಮ್ಯಾಂಡೇಟ್ ಕೊಡಿ ಅಂಥೇಳಿ ಗರೀಬಿ ಹಠಾವ್ ಅಂತ ಹೇಳಿ ಭಾರತ ಎಲೆಕ್ಷನ್ಸಿಗೆ ಹೋಗುತ್ತೆ. ಆ್ಯಂಡ್ ಶಿ ಗೆಟ್ಸ್ ಎ ವೆರಿ ಗುಡ್ ಮ್ಯಾಂಡೇಟ್. ಶಿ ಗೆಟ್ಸ್ ಅಬೌಟ್ 360 ಸೀಟ್ಸ್. ಆ 360 ಸೀಟ್ಸ್ ಸಿಕ್ಕಿದಾಗ ಏನಾಗುತ್ತೆ, ಇನ್ ದ ಮೀನ್ ವೈಲ್ ಪಾಕಿಸ್ತಾನಲ್ಲಿ ಏನಾಗಿರುತ್ತೆ, ಈ 65 ವಾರ್ ಆದಮೇಲೆ ಜನರಲ್ ಫೀಲ್ಡ್ ಮಾರ್ಷಲ್ ಆಯೂಬ್ ಖಾನ್ ಅವರು ಅವರದ ಇದನ್ನು ಹಿ ವಾಂಟೆಡ್ ಒಂಥರ ಏನು ಹೇಳ್ತೀರಾ ಮರ್ಯಾದೆ ಹೋದಾಗ ಆಗಿರುತ್ತೆ. ಏನಾದರೂ ಮಾಡಬೇಕು ಅಂತಿರುತ್ತೆ. ಆವಾಗ ಏನಾಗುತ್ತೆ, 1970 ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದಾಗ ಪಾಕಿಸ್ತಾನದಲ್ಲಿ ಎಲೆಕ್ಷನ್ ಆಗುತ್ತೆ. ಪಾಕಿಸ್ತಾನದಲ್ಲಿ ಎಲೆಕ್ಷನ್ ಆದಾಗ ಈ ಬೆಂಗಾಳಿಗಳನ್ನು ನೀವು ತುಂಬ ತುಳಿತಾ ಇದ್ದೀರಾ, ಹಾಗಾಗಿ ಈ ಬೆಂಗಾಳಿಗಳನ್ನು ತುಳಿತಾ ಇರೋದ್ರಿಂದ ನಮಗೆ ಬೇರೆದೇ ರಾಷ್ಟ್ರ ಬೇಕು ಮತ್ತು ನಮ್ಮಲ್ಲಿರೋನೊಬ್ಬ ಇಲ್ಲಿನ ಪ್ರಧಾನಿ ಆಗಬೇಕು ಅಂತ ಒಂದು ಈಸ್ಟ್ ಪಾಕಿಸ್ತಾನದಲ್ಲಿ ಆವಾಗ ಒಂದು ಎಲೆಕ್ಷನ್ ಕ್ಯಾಂಪೇನ್ ಆಗುತ್ತೆ. ಬಟ್ ದ ವೆಸ್ಟ್ ಪಾಕಿಸ್ತಾನ್ ರಿಮೇನ್ಸ್ ಡಿವೈಡೆಡ್. ಹೀಗಿರಬೇಕಾದ್ರೆ ಆ ಎಲೆಕ್ಷನ್ ರಿಸಲ್ಟ್ಸ್ ಏನಾಗುತ್ತೆ, 1320 ಸೀಟ್ಸ್ನಲ್ಲಿ 169ರಲ್ಲಿ 167 ಸೀಟು ಈ ಈಸ್ಟ್ ಪಾಕಿಸ್ತಾನ್ನಲ್ಲಿರೋದು ಅವಾಮಿ ಲೀಗ್ ಗೆಲ್ಲುತ್ತೆ. ಮತ್ತು ವೆಸ್ಟ್ ಪಾಕಿಸ್ತಾನ್ನಲ್ಲಿ ಏನಾಗುತ್ತೆ, PPP ಇವಾಗ ಜುಲ್ಫಿಕಾರ್ ಅಲಿ ಭುಟ್ಟೋ ಇದ್ದಾರಲ್ಲ ಅವರ ಪಾರ್ಟಿ ಗೆಲ್ಲುತ್ತೆ, 82 ಸೀಟ್ ಗೆಲ್ಲುತ್ತೆ. ಬಟ್ ದೇ ಆರ್ ನಾಟ್ ರೆಡಿ ಟು ಗಿವ್ ಅಪ್ ದ ಪವರ್. ಹೀಗಿರಬೇಕಾದ್ರೆ ನಾವು ನಿಮ್ಗೆ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾರೆ. ಹೇಗೆ ಬಿಟ್ಕೊಡೋಕ್ಕಾಗಲ್ಲ, ಹಾಗೆ ಹೀಗೆ ಅಂತೆಲ್ಲ ಫುಲ್ಲು ಸಂಘರ್ಷ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ 1970ಸಲ್ಲಿ, 71ನಲ್ಲಿ ಸ್ಟಾರ್ಟಿಂಗಲ್ಲಿ. ಹೇಗೆ ಬಿಟ್ಕೊಳಕ್ಕಾಗಲ್ಲ ಹಾಗೆ ಹೀಗೆ ಅಂತ ಸ್ಟ್ರೈಕ್ ಆದಾಗ ಪಾಕಿಸ್ತಾನ್ ಆರ್ಮಿ ಏನು ಮಾಡುತ್ತೆ,
ಒಂದು ಆಪ್ರೇಷನ್ ಸರ್ಚ್ ಲೈಟ್. ಈ ಬಂಗಾಳಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡೋಣ ಅಂತ ಆಪ್ರೇಷನ್ ಸರ್ಚ್ ಲೈಟ್ನ ಇವ್ರ ಮೇಲೆ ದಾಳಿಗೆ ರೆಡಿ ಮಾಡ್ತಾರೆ. ಹೀಗೆ ಆಪ್ರೇಷನ್ ಸರ್ಚ್ ಲೈಟ್ ಆದಾಗ ತುಂಬ ಜನ ಈ ಕಡೆ ಓಡಿ ಬರ್ತಾರೆ, ಭಾರತದ ಕಡೆ ಓಡಿ ಬರ್ತಾರೆ. ಅಬೌಟ್ 1 crore ಪೀಪಲ್ ಕ್ರಾಸ್ ದ ಬಾರ್ಡರ್. ಹೀಗೆ 1 crore ಪೀಪಲ್ ಬಾರ್ಡರ್ ಕ್ರಾಸ್ ಮಾಡಿದಾಗ ಇಂದಿರಾ ಗಾಂಧಿ, ಹೂ ವಾಸ್ ಬೀಯಿಂಗ್ ಕಾಲ್ಡ್ ಗುಡಿಯಾ, ಶಿ ವಾಂಟೆಡ್ ಟು ಅಸರ್ಟ್ ಹರ್ ಪವರ್. ಶಿ ಹ್ಯಾಡ್ ಜಸ್ಟ್ ಗಾಟ್ ದ ಮ್ಯಾಂಡೇಟ್. ಜನರಲ್ ಶ್ಯಾಮ್ ಮಾನಿಕ್ಷಾ ಕರೆದ್ಬಿಟ್ಟು ಯುದ್ಧ ಮಾಡಬೇಕು ಅಂತ ಹೇಳ್ತಾರೆ. ಯುದ್ಧ ಮಾಡಬೇಕು ಅಂದರೆ ಶ್ಯಾಮ್ ಮಾನಿಕ್ಷಾ ಹೇಳ್ತಾರೆ, ಇದು ಸಾಧ್ಯ ಇಲ್ಲ, ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಇಫ್ ಯು ಸ್ಟಿಲ್ ವಾಂಟ್ ಟು ಗೋ ಹೆಡ್ ವಿತ್ ದ ವಾರ್, ಐ ವಿಲ್ ರಿಸೈನ್ ಅಂತ ಹೇಳ್ತಾರೆ. ಯಾಕೆ ಕೇಳ್ತಾರೆ, ನಾವು ಖಂಡಿತವಾಗ್ಲೂ ಸೋಲ್ತೀವಿ ಇವಾಗ ಯುದ್ಧ ಮಾಡಿದ್ರೆ, ಮತ್ತೇನು ಮಾಡಬೇಕು? ಯು ಕಂಡಕ್ಟ್ ದ ವಾರ್ ಇನ್ ನವಂಬರ್ ಆರ್ ಡಿಸೆಂಬರ್ ಆಫ್ ದಿಸ್ ಇಯರ್. ಅಷ್ಟರೊಳಗೆ ನಾನು ಆರ್ಮಿನ ರೆಡಿ ಮಾಡ್ತೀನಿ. ಅಷ್ಟರೊಳಗೆ ಈ ಮಳೆಗಾಲ ಎಲ್ಲ ನಿಂತ್ಕೊಳ್ಳುತ್ತೆ. ನಮಗೆ ಈ ತ್ರಿಪುರ ಮತ್ತು ಬೇರೆ ಬೇರೆ ರೀಜನ್ನಿಂದ ನಮ್ಗೆ ಅಟ್ಯಾಕ್ ಮಾಡಲಿಕ್ಕೆ ಸರಿ ಹೋಗುತ್ತೆ. ಇಲ್ಲ ಈ ಫ್ಲಡ್ಡಿಂಗ್ನಲ್ಲಿ ನಮಗೆ ಇಲ್ಲಿ ಗೆಲ್ಲೋದು ತುಂಬ ಕಷ್ಟ ಇದೆ. ಪ್ಲಸ್ ಚೈನಾಯಿಂದ ಅಟ್ಯಾಕ್ ಆಗ್ಬೋದು, ಅದಕ್ಕೆಲ್ಲ ನಾವು ರೆಡಿ ಮಾಡಬೇಕು. ನವಂಬರ್ ಡಿಸೆಂಬರಲ್ಲಿ ಮಾಡಿದ್ರೆ ಚೈನಾಯಿಂದ ಅಟ್ಯಾಕ್ ಆಗಲ್ಲ, ಯಾಕಂದರೆ ಹಿಮಾಲಯ ವಿಲ್ ಕವರ್ ಅಸ್. ಇಂಥದ್ದೆಲ್ಲ ಐಡಿಯಾಸ್ ಕೊಡ್ತಾರೆ. ಓಕೆ, ಅಲ್ಲಿ ತನಕ ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ. ಸೊ ಯು ಸ್ಟಾರ್ಟ್ ಡಿಪ್ಲೊಮ್ಯಾಟಿಕಲಿ. ಎಲ್ಲ ಕಡೆ ಫೋರಮ್ಸ್ನಲ್ಲಿ ನೀವು ಈ ವಿಷಯನ ತಗೊಂಡೋಗಿ, ಮತ್ತು ಬೇರೆ ಬೇರೆ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ನ ಮಾಡಿ ನೀವು ಅಂತ ಹೇಳ್ತಾರೆ. ಸೊ ಇಂದಿರಾ ಗಾಂಧಿ ವಿಲ್ ಗೋ ಟು ಡಿಫ್ರೆಂಟ್ ಕಂಟ್ರೀಸ್ ಸ್ಪೀಕಿಂಗ್ ಅಬೌಟ್ ದ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ದಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ಹೀಗೆ ಆದಮೇಲೆ ಈ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ನ ನೋಡಿದ ಮೇಲೆ ಇವ್ರೇನು ಮಾಡ್ತಾರೆ, ಜುಲೈಯಲ್ಲಿ USSR ಜೊತೆ ಹೋಗ್ಬಿಟ್ಟು ಒಂದು ಎಗ್ರಿಮೆಂಟ್ ಸೈನ್ ಮಾಡ್ತಾರೆ. ಏನು ಎಗ್ರಿಮೆಂಟು? ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿದ್ರೆ USSR ಮೇಲೆ ಅಟ್ಯಾಕ್ ಮಾಡಿದಾಗೆ ಅಂತ 25 years ಎಗ್ರಿಮೆಂಟ್ ಸೈನ್ ಮಾಡ್ಕೊಂಡು ಬರ್ತಾರೆ. ಒಂದು ಮತ್ತು ಶಿ ಈವನ್ ವಿಸಿಟ್ಸ್ US. ಅವಾಗಿನ ಅವರ ಫಾರಿನ್ ಮಿನಿಸ್ಟರ್, ಫಾರಿನ್ ಡಿಫೆನ್ಸ್ ಮಿನಿಸ್ಟರ್ ಹೆನ್ರಿ ಕಿಸಿಂಜರ್ ಮತ್ತು I think it's Roosevelt or someone who was the president of US. ಅವ್ರಿಗೂ ಇವ್ರಿಗೂ ಆಗ್ತಾ ಇರಲ್ಲ. She goes meets her and they call her names and too many things happen. ಹಾಗೇ ಹೀಗೆ ಟೈಮ್ ಮುಂದೆ ಹೋಗ್ತಾ ಇರುತ್ತೆ. ಟೈಮ್ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಇಂಡಿಯಾ ವುಡ್ ಹ್ಯಾವ್ ಪ್ರಿಪೇರ್ಡ್. ಮುಕ್ತಿ ಬಾಹಿನಿಯಿಂದ ಅಟ್ಯಾಕ್ ಮಾಡಿಸ್ತಾ ಇರೋದು, ಗೊರಿಲ್ಲಾ ಅಟ್ಯಾಕ್ಸು, ಹಾಗೆ ಹೀಗೆ ಎಲ್ಲ ರೆಡಿ ಮಾಡ್ತಾರೆ. ಗೊರಿಲ್ಲಾ ಅಟ್ಯಾಕ್ಸ್ ಆಗ್ತಾ ಇರುತ್ತೆ, ಇಂಡಿಯಾ ವಿಲ್ ಬಿ ರೆಡಿ. ಹೀಗಿರಬೇಕಾದ್ರೆ ನೋಡ್ತಾ ನೋಡ್ತಾ ಎಷ್ಟರೊಳಗೇನೆ ನವಂಬರ್ ಬಂದುಬಿಡುತ್ತೆ. ಇವಾಗ ಇಂದಿರಾ ಗಾಂಧಿ ಹೇಳ್ತಾರೆ ಅಟ್ಯಾಕ್ ಮಾಡೋಣ ಅಂತ. ಆವಾಗ ಇವರು ಶ್ಯಾಮ್ ಮಾನಿಕ್ಷಾ ಒಂದು ಐಡಿಯಾ ಕೊಡ್ತಾರೆ, ಬೇಡ ಅಟ್ಯಾಕ್ ಮಾಡೋದು ಬೇಡ, ಲೆಟ್ಸ್ ವೇಟ್, ಲೆಟ್ಸ್ ಕ್ರಿಯೇಟ್ ಸಿಚುವೇಶನ್ ವೇರ್ ಪಾಕಿಸ್ತಾನ್ ಅಟ್ಯಾಕ್ಸ್ ಅಸ್. ಯಾಕಂದರೆ ಹಿಸ್ಟ್ರಿ ಶುಡ್ ನಾಟ್ ರಿಮೆಂಬರ್ ಇಂಡಿಯಾ ಆಸ್ ಅನ್ ಅಗ್ರೆಸರ್. ಈ ಕಾರಣಕ್ಕಾಗಿ ನಾವು ಅಟ್ಯಾಕ್ ಮಾಡಲ್ಲ, ಬಟ್ ವಿ ಕ್ರಿಯೇಟ್ ಸಿಚುವೇಶನ್ ವೇರ್ ಪಾಕಿಸ್ತಾನ್ ಅಟ್ಯಾಕ್ಸ್ ಇಂಡಿಯಾ. ಆವಾಗ ಇಂಡಿಯಾ ಬಂದು ಇಡೀ 1971 ವಾರನ್ನ ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ಇಂಡಿಯಾ ಬಂದು ಪಾಕಿಸ್ತಾನನ್ನು ಸೋಲಿಸುತ್ತೆ. ಯು ಎಸ್ಸು ಮತ್ತು ಇವರು ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ. ದೇ ವುಡ್ ಕಾಲ್ ದೇರ್ 7th Fleet ಇನ್, ಬಟ್ ಅಗೇನ್ ರಷ್ಯಾಸ್ ನ್ಯೂಕ್ಲಿಯರ್ ಸಬ್ಮರೀನ್ ಶೋಸ್ ಅಪ್. ಸೊ ಅದೆಲ್ಲ ನಿಂತ್ಕೊಳ್ಳುತ್ತೆ. ಸೊ ಬಾಂಗ್ಲಾದೇಶ್ ವಾರ್ ಆಗುತ್ತೆ. ಬಾಂಗ್ಲಾದೇಶ್ ವಾರ್ 10 to 15 days ಒಳಗೆ ನಿಲ್ಲುತ್ತೆ. ನಿಂತ ತಕ್ಷಣ ನೆಕ್ಸ್ಟ್ ಏನು? ಆಬ್ವಿಯಸ್ಲಿ ಆಫ್ಟರ್ ಲಿಬರೇಟಿಂಗ್ ಬಾಂಗ್ಲಾದೇಶ್, Indira Gandhi wanted to take up
Pakistan occupied Kashmir and she wanted to break Baluchistan and Sindh and everything. ಬಟ್ ಏನಾಗುತ್ತೆ, ಇಂಟರ್ನ್ಯಾಷನಲ್ ಡೈನಮಿಕ್ಸ್ ಚೇಂಜ್ ಆಗುತ್ತೆ. ಯು ಎಸ್ಸು ಮತ್ತು ಬೇರೆ ವೆಸ್ಟರ್ನ್ ಫೋರ್ಸಸ್ ಹೇಳ್ತಾರೆ ಇದು ನಮ್ಗೆ ಆಲ್ರೆಡಿ ಒಂದು ಆಗಿರೋವಂಥ ಅವಮಾನ, ಇನ್ನೂ ಅವಮಾನ ಆದರೆ ನಾವು ತಡೆಸ್ಕೊಳ್ಳಲ್ಲ. ನೀವು ಮೇ ಬಿ ಯು ಮೈಟ್ ಹ್ಯಾವ್ ಸ್ಟಾಪ್ಡ್ ದೆಮ್ ಓವರ್ ದೇರ್, ಇಲ್ಲಿ ಬಾಂಗ್ಲಾದೇಶದಲ್ಲಿ ನೀವು ನಿಲ್ಲಿಸಿರ್ಬೋದು, ಅಥವಾ ಈಸ್ಟ್ ಪಾಕಿಸ್ತಾನ್ನಲ್ಲಿ ಪಾಪ್ಯುಲರ್ ಅಪ್ರೈಸಿಂಗ್ ಇತ್ತು ಅಂತ ನಿಲ್ಲಿಸಿರ್ಬೋದು. ಬಟ್ ಇಲ್ಲಿ ನಾವು ನಿಲ್ಲಿಸಲ್ಲ, ವಿ ವಿಲ್ ಶ್ಯೂರ್ಲಿ ಅಟ್ಯಾಕ್ ಇಂಡಿಯಾ ಅಂತ ಹೇಳ್ತಾರೆ. USSR ತನ್ನ ಬೇರೆ ಬೇರೆ ಪ್ರಾಬ್ಲಮ್ಸಿಂದ ಅವ್ರಿಗೂ ತೀರಾ ಸಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ಅವ್ರೇನು ಹೇಳ್ತಾರೆ, ಲೆಟ್ಸ್ ಸ್ಟಾಪ್ ಇಟ್ ಹಿಯರ್, ಯು ಕ್ಯಾನ್ ಹ್ಯಾಂಡ್ ಓವರ್ ದ ಪ್ರಿಸನರ್ಸ್ ಆಫ್ ವಾರ್ ಅಂತ ಹೇಳ್ತಾರೆ. ಪ್ರಿಸನರ್ಸ್ ಆಫ್ ವಾರನ್ನು ಕೊಡೋದು ಬಹಳ ತಮಾಷೆ ಆಗಿರುತ್ತೆ. ಏನು ಜುಲ್ಫಿಕಾರ್ ಅಲಿ ಬಿಟ್ಟು ಇಲ್ಲಿ ನೆಗೋಷಿಯೇಷನ್ ಬಂದಾಗ ನಮ್ಮ ಹತ್ರ ನಿಮ್ಮ 93,000 ಜನ ಸೈನಿಕರಿದ್ದಾರೆ ಅಂದಾಗ, ಬೇಕಾದ್ರೆ ಹಿಡ್ಕೊಳ್ಳಿ, ನಮಗೇನು ಕೊಡಬೇಕಾಗಿಲ್ಲ, ದೇಶನ ಕಾಪಾಡಲಿಕ್ಕೆ ಆಗದೇನೆ ಸರೆಂಡರ್ ಮಾಡಿರೋಂಥವ್ರನ್ನ ಅವರ ಅಗತ್ಯತೆ ಇಲ್ಲ, ದ ನಾಟ್ ಅವರ್ ಸೋಲ್ಜರ್ಸ್ ಅಂತಲೂ ಹೇಳ್ತಾರೆ. ಹಾಗಾಗಿ ಇಂಡಿಯಾ ಡಿಡ್ ನಾಟ್ ನೆಗೋಷಿಯೇಟ್ ಬಟ್ ಸಿಂಪ್ಲಿ ರಿಲೀಸ್ ದ 93,000 ಸೋಲ್ಜರ್ಸ್. ಇದು 1971 ವಾರ್ ಆಗಿರೋ ಕತೆ. ಅದಾದಮೇಲೆ ಲೆಟ್ಸ್ ಕಮ್ ಬ್ಯಾಕ್ ಟು ವಾಟ್ಸ್ ಹ್ಯಾಪನಿಂಗ್ ರೈಟ್ ನೌ. 2016ರಲ್ಲಿ ವಾಟ್ ಹ್ಯಾಪನ್ಸ್, 2016ರಲ್ಲಿ ಉರಿಯಲ್ಲಿ ಅಟ್ಯಾಕ್ ಆಗುತ್ತೆ. 19 ಜನ ಸೈನಿಕರನ್ನು ಸಾಯಿಸ್ತಾರೆ. ಈ 19 ಜನ ಸೈನಿಕರನ್ನು ಸಾಯಿಸಿದಾಗ ದೇಶಕ್ಕೆ ಒಂಥರ ಏನಾದರೂ ಮಾಡಬೇಕು. ಪ್ರತಿ ಸಲ ಇವರು ಈಗ ಬಂದು ಹೊಡೆದು ಹೋಗ್ತಿದ್ರೆ ಏನೂ ಮಾಡಲಿಕ್ಕಾಗಲ್ಲ. ಸೊ ಇಂಡಿಯಾ ಹ್ಯಾಡ್ ವೆರಿ ಕ್ಲಿಯರ್ ಪಾಲಿಸಿ, ನಾವು ಸೋಲ್ಜರ್ಸನ್ನು ಮುಟ್ಟಲ್ಲ. ಇವರೇನು ಮಾಡ್ತಾರೆ, ಟೆರರ್ ಲಾಂಚ್ ಪ್ಯಾಡ್ಸ್ ಎಲ್ಲಿದೆ ಅಲ್ಲಿ ಆರ್ಮಿ ನುಗ್ಗಿಸ್ತಾರೆ, ಟಕ್ ಅಂತ ಹೊಡಿತಾರೆ, ವಾಪಸ್ ಬರ್ತಾರೆ. ಬಿಫೋರ್ ಪಾಕಿಸ್ತಾನ್ ಕುಡ್ ರಿಯಲೈಸ್ ಇಟ್ ಹ್ಯಾಪನ್, ಇಟ್ ಸ್ಟಾಪ್ ದೇರ್. ಫ್ಯೂ ಡೇಸ್ ಅಲ್ಲಿ ಲೋಕಲಿ LOCಯಲ್ಲಿ ಸ್ಕರ್ಮಿಷಸ್ ಆಗುತ್ತೆ. ಅಲ್ಲಲ್ಲಿ ಇವರು ಸೀಸ್ ಫೈರ್ ವೈಲೇಟ್ ಮಾಡೋದು, ಇವರು ಅಲ್ಲಿ ಆ ಕಡೆ ಸೀಸ್ ಫೈರ್ ವೈಲೇಟ್ ಮಾಡೋದು, ಇಂಥವೆಲ್ಲ ಆಗುತ್ತೆ. ಬಟ್ ಇಟ್ ವುಡ್ ಸ್ಟಾಪ್ ದೇರ್. ಇದಾದಮೇಲೆ ಏನಾಗುತ್ತೆ, 2019ರಲ್ಲಿ ಪುಲ್ವಾಮಾದಲ್ಲಿ ಅಟ್ಯಾಕ್ ಆಗುತ್ತೆ. ಈ ಪುಲ್ವಾಮಾ ಅಟ್ಯಾಕನ್ನು ಭಾರತ ಹೇಗೆ ಆನ್ಸರ್ ಮಾಡುತ್ತೆ, ಭಾರತ ತಂದು ಏರ್ಫೋರ್ಸನ್ನು ಯೂಸ್ ಮಾಡಿ ದಾಳಿ ಮಾಡುತ್ತೆ. ಮತ್ತು ಪಾಕಿಸ್ತಾನ್ ಟ್ರೈ ಟು ರಿಟಾಲಿಯೇಟ್ ಬೈ ಕ್ರಾಸಿಂಗ್ ದ ಬಾರ್ಡರ್. ಡಾಗ್ ಫೈಟ್ ಆಗುತ್ತೆ, ಅಭಿನಂದನ್ ಆ ಕಡೆ ಬೀಳ್ತಾರೆ. ವಿ ಹ್ಯಾವ್ ಹರ್ಡ್ ಆಲ್ ದ ಸ್ಟೋರೀಸ್ ವೇರ್ ಇಂಡಿಯಾ ವಾಸ್ ರೆಡಿ ಟು ಲಾಂಚ್ ಇಸ್ ಮಿಸೈಲ್ಸ್, ಏನೇನೋ ಆಗುತ್ತೆ. ಇಟ್ ಸ್ಟಾಪ್ಸ್ ದೇರ್. ಮತ್ತು 2015ರಲ್ಲಿ ಕೋಲ್ಡ್ ಬ್ಲಡೆಡ್ ಆಗಿ, ಯಾಕಂದರೆ ಇಲ್ಲಿ ಕಾಶ್ಮೀರದಲ್ಲಿ ತುಂಬ ಟೂರಿಸ್ಟ್ ಜಾಸ್ತಿ ಆಗ್ತಾ ಇದ್ದಾರೆ, ಈ ಸ್ಟೋನ್ ಪೆಲ್ಟಿಂಗ್ಸ್ ನಿಲ್ತಿವೆ, ಏನಾದರೂ ಮಾಡಿಬಿಟ್ಟು ಇಲ್ಲಿ ಹಾರ್ಮೋನಿ ಕೆಡಿಸ್ಬೇಕು ಅಂತ ತುಂಬ ಪ್ರಯತ್ನಗಳು ಮಾಡ್ತಾ ಇದೆ ಪಾಕಿಸ್ತಾನ. ಈ ನಿಟ್ಟಿನಲ್ಲಿ ಪಹಲ್ಗಾಮ್ನಲ್ಲಿ ನೀವು ಯಾವ ಧರ್ಮ ಅಂತ ಕೇಳಿಬಿಟ್ಟು ಸಾಯಿಸ್ತಾರೆ, ಟೂರಿಸ್ಟನ್ನು ಸಾಯಿಸ್ತಾರೆ. ಸೊ ದ್ಯಾಟ್ ಇಟ್ ಬ್ರಿಂಗ್ಸ್ ಇನ್ ಎ ಡಿವೈಡ್ ಬಿಟ್ವೀನ್ ಇಂಡಿಯನ್ ಪಾಪ್ಯುಲೇಷನ್. ಹಿಂದೂ ಮತ್ತು ಮುಸ್ಲಿಮರ ಮಧ್ಯದಲ್ಲಿ ದ್ವೇಷ ಬೆಳೀಲಿ ಅಂತ ಮಾಡ್ತಾರೆ. ಬಟ್ ಭಾರತ ತುಂಬ ಚೆನ್ನಾಗಿ, ತುಂಬ ಸೊಗಸಾಗಿ, ನೀವು ಹೀಗೆ ಮಾಡಿದ್ರೆ ನಾವು ಏನು ಮಾಡ್ತೀವಿ ಅಂತ. ಆಫ್ಟರ್ 2019 ಲಾಸ್ಟ್ ಟೈಮ್ ಒಂದು ಏರ್ಕ್ರಾಫ್ಟ್ ಬಿದ್ದಾಗಲಿಂದ ನಾವು ಭಾರತದವರು ಬಹಳ ಅಪ್ಗ್ರೇಡ್ಸು ಮತ್ತು ಏನೇನು ಮಾಡಬೇಕು ಅಂತ ತಯಾರಿಗಳು ಮಾಡ್ಕೊತಾನೇ ಇದ್ವಿ. ಸೊ ಇವಾಗ ಏನಾಗುತ್ತೆ, 2025ರಲ್ಲಿ ವಿ ವರ್ ಕ್ಲಿಯರ್, ವಿ ವೋಂಟ್ ಟಚ್ ಸಿವಿಲಿಯನ್ಸ್ ಆರ್ ಮಿಲಿಟ್ರಿ. ಇದು ನಾವು ತಗೊಂಡು ಹೋಗ್ಬಿಟ್ಟು ಟೆರರಿಸ್ಟ್ ಲಾಂಚ್ ಪ್ಯಾಡ್ಸ್ ಎಲ್ಲೆಲ್ಲಿ ಟೆರರಿಸ್ಟ್ ಇದ್ದಾರೆ ಅಲ್ಲಿ ಮಾತ್ರ ಅಟ್ಯಾಕ್ ಮಾಡಿದ್ವಿ. ಅಲ್ಲಿ ಮಾತ್ರ ಅಟ್ಯಾಕ್ ಮಾಡಿದಾಗ ಭಾರತ ಕ್ಲಿಯರ್ ಆಗಿ ಹೇಳ್ತು, ಇಫ್ ಯು ಸ್ಟಾಪ್ ಹಿಯರ್ ವಿ ವಿಲ್ ಸ್ಟಾಪ್ ಹಿಯರ್ ಅಂತ. ಆವಾಗ ಏನಾಗುತ್ತೆ, ಪಾಕಿಸ್ತಾನ್ ಆಬ್ವಿಯಸ್ಲಿ ಭಾರತದಲ್ಲಿ ರಿಯಾಕ್ಟ್ ಮಾಡಲಿಕ್ಕೆ ಅಥವಾ ಅಟ್ಯಾಕ್ ಮಾಡಲಿಕ್ಕೆ ಟೆರರಿಸ್ಟ್ ಕ್ಯಾಂಪ್ಗಳಿಲ್ಲ ಪಾಕಿಸ್ತಾನದ ಹತ್ರ. ಇಟ್ ಟ್ರೈಸ್ ಟು ಅಟ್ಯಾಕ್ ಅವರ್ ಆರ್ಮಿ ಬೇಸಸ್ ಆ್ಯಂಡ್ ಸಿವಿಲಿಯನ್ಸ್, ಅದು ಆಗಲ್ಲ. ನಾವು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವರ ಹಲವಾರು ಏರ್ ಬೇಸಸ್ ಅದು ಇದು
ಡೆಸ್ಟ್ರಾಯ್ ಮಾಡ್ತೀವಿ. ಬಟ್ ವೈ ಡಿಂಟ್ ಇಂಡಿಯಾ ಗೋ ಇನ್? ಬಿಕಾಸ್ ಇವಾಗ ಈ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ಸು, ಆ ಪ್ರಾಬ್ಲಮ್ಸು, ಈ ಪ್ರಾಬ್ಲಮ್ಸು ಯಾವುದೂ ಇಂಟರ್ನ್ಯಾಷನಲೈಸ್ ಆಗಿಲ್ಲ. ಮತ್ತು POKಲಿ ದೆರ್ ಇಸ್ ನೋ ಪಾಪ್ಯುಲರ್ ಅಪ್ರೈಸಿಂಗ್. ನೀವು ಸುಮ್ಮನೆ ಒಳಗೆ ನುಗ್ತೀವಿ ಅಂತ, ಆರ್ಮಿನ ಒಳಗೆ ನುಗ್ಗಿಸ್ತೀವಿ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ಸ್ ಎ ವೆರಿ ಟಫ್ ಟೆರೈನ್. ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಇದಕ್ಕೂ ಆಗಲ್ಲ, ಯಾವುದೇ ದೇಶಕ್ಕೂ ಆಗಲ್ಲ. ಮತ್ತು ಮೋಸ್ಟ್ಲಿ ಪಾಕಿಸ್ತಾನಿ ಏರ್ ಬೇಸಸ್ ಆರ್ ಅದರ್ ಬೇಸಸ್ ಆರ್ ಆನ್ ದ ಟಾಪ್. ಸುಮ್ಮನೆ ನಾವು ನುಗ್ತೀವಿ ಅಂದರೆ ಮೇಲಿಂದ ಗುಂಡು ಹೊಡಿತಾರೆ. ಒಬ್ಬ ಮೇಲೆ ಕೂತಿರೋ ಆರ್ಮಿ ಜವಾನ್ ಈಸ್ ಈಕ್ವಲ್ ಟು 500 ಪೀಪಲ್ ಹೂ ಆರ್ ವಾಕಿಂಗ್ ಆನ್ ದ ಫುಟ್ ಕೆಳಗಡೆ. ಸುಮ್ಮನೆ ಕರ್ಕೊಂಡು ಹೋಗಿ ನಮ್ಮ ಸೋಲ್ಜರ್ಸನ್ನು ಸಾಯಿಸ್ಲಿಕ್ಕಾಗಲ್ಲ. ಮತ್ತು ಈಸ್ಟ್ ಪಾಕಿಸ್ತಾನದಲ್ಲಿ ಆಗಿದ್ದಾಗ ಭಾರತ ಅದರ ಸುತ್ತಾಗಿ ಇತ್ತು. 3 ಕಡೆಯಿಂದ ಭಾರತ ಕವರ್ ಆಗಿದೆ. ಆದರೆ ಈ ಕಡೆಯಿಂದ ಹೋಗ್ತಾ ಬಲೂಚಿಸ್ತಾನ್ನ ಲಿಬರೇಟ್ ಮಾಡ್ತೀವಿ ಅಂದರೆ ಯು ಹ್ಯಾವ್ ಟು ಕ್ರಾಸ್ ಬೋತ್ ಪಂಜಾಬ್ ಆಸ್ ವೆಲ್ ಆಸ್ ಸಿಂಧ್. ಮತ್ತು ಬಲೂಚಿಸ್ತಾನದಲ್ಲಿ ಪಾಪ್ಯುಲರ್ ಅಪ್ರೈಸಿಂಗ್ ಆ ಮಟ್ಟಕ್ಕಿಲ್ಲ. ಎಸ್, ದೇರ್ ಇಸ್ ಡಿಸೆಂಟ್. ತುಂಬ ಜನ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲದೂ ನಿಜ. ಆದರೆ ಇಟ್ ಹ್ಯಾಸ್ ನಾಟ್ ಗಾನ್ ಟಿಲ್ ಏನು ಕುದಿಯೋ ಲೆವೆಲ್ಲಿಗೆ ಹೋಗಿಲ್ಲ. ನೀರು ಬಿಸಿ ಇದೆ, ಹಾಗಂತ ಕುದೀತಾ ಇಲ್ಲ. ಹೀಗಿರೋದ್ರಿಂದ, ಪರಿಸ್ಥಿತಿಗಳು ಹೀಗಿರೋದ್ರಿಂದ ಇಲ್ಲಿ ನಾವು ಬಲೂಚಿಸ್ತಾನ್ ಅಂತ ಬೇರೆ ಕಂಟ್ರಿನ ಮಾಡಲಿಕ್ಕಾಗ್ತಾ ಇಲ್ಲ, ಪ್ಲಸ್ POKನ ತೊಗೊಳಕ್ಕಾಗ್ತಾ ಇಲ್ಲ. ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಆರ್ ದ ಸಿಚುವೇಶನ್. ಹಾಗಾಗಿ ಈ ಸತಿ ಆಫ್ಟರ್ ಆಪ್ರೇಷನ್ ಸಿಂಧೂರ್ ನಾವು ಯಾವುದೇ ಅಡಿಷ್ನಲ್ ಟೆರಿಟರಿನ ತಗೊಂಡಿಲ್ಲ, ಹಾಗೂ ಯಾವುದೇ ಅಡಿಷ್ನಲ್ ಅಟ್ಯಾಕ್ಸ್ ಮಾಡಿಲ್ಲ. ಇಷ್ಟೇ ಇವತ್ತಿನ ಟಾಪಿಕ್ಕು. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋ ಬಗ್ಗೆ ಬೇರೆ ಜನರಲ್ಲಿ ಒಂದು ಶೇರ್ ಮಾಡಿ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು.